ಲೈವ್ ಟೆಕ್ ಕನ್ನಡ ಪ್ರೋಗ್ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತಿದ್ದೇವೆ ಕನ್ನಡ ವೆಬ್ ಡೆವಲಪ್ಮೆಂಟ್ ಕೋರ್ಸ್ನ 10ನೇ ವಿಡಿಯೋದಲ್ಲಿ. ನಾವಿವತ್ತು ID ಮತ್ತು ಕ್ಲಾಸಸ್ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ನಾನು ನಿಮಗೆ ಹಿಂದಿನ ವಿಡಿಯೋ ಫಾರ್ಮ್ಸ್ ಬಗ್ಗೆ ಇತ್ತು, ಅದರಲ್ಲಿ ID ಬಗ್ಗೆ ಸ್ವಲ್ಪ ಹೇಳಿದ್ದೇನೆ, ಅಂದರೆ ಏನಂತ. ನಾನು ಅದನ್ನು ವಾಪಸ್ ಇವತ್ತು ಹೇಳ್ತಿದ್ದೇನೆ. ಅದನ್ನು ಕಲಿಯೋರೊಟ್ಟಿಗೆ ಅದರಲ್ಲಿ ಡೆಪ್ತಾಗಿ ಕೂಡ ಕಲಿಯಲಿಕ್ಕಿದ್ದೇವೆ. ID ಅಂದರೆ ಏನು, ಕ್ಲಾಸಸ್ ಅಂದರೆ ಏನು, ಅದನ್ನು ಎಲ್ಲಿ ಯೂಸ್ ಮಾಡ್ತೇವೆ, ಅದನ್ನು ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತೆಲ್ಲ ನೋಡಲಿಕ್ಕಿದ್ದೇವೆ ಇವತ್ತು. ಫಸ್ಟಿಗೆ ನಾವು ಈಗ ಸ್ಟಾರ್ಟ್ ಮಾಡುವ. ಲೇಟ್ ಮಾಡಿದೆ. ನಾನಿಲ್ಲಿ HTML ಮತ್ತು CSS ಎರಡು ಕೂಡ ಬೇಕು ನನಗೆ ಅದಕ್ಕೋಸ್ಕರ ಎರಡನ್ನು ಸಹ ನಾನು ಫೈಲನ್ನು ಕ್ರಿಯೇಟ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಅದರೊಟ್ಟಿಗೆ ಟೈಟಲ್ ID ಆ್ಯಂಡ್ ಕ್ಲಾಸಸ್ ಅಂತ ಕೊಟ್ಟಿದ್ದೇನೆ. ನಾನಲ್ಲಿ ಫಸ್ಟ್ ಒಂದು ಡ್ಯೂ ಟ್ಯಾಗ್ ಅಂತ ಅದನ್ನು ಹಾಕ್ತಿದ್ದೇನೆ, ಡ್ಯೂ ಬಾರನ್ನು ಹಾಕ್ತಿದ್ದೇನೆ. ನೆಕ್ಸ್ಟ್ ಇಲ್ಲಿ ಒಂದು ID ಹಾಕ್ತಿದ್ದೆ. ನಾವು ಈಗ ID ಬಗ್ಗೆ ಕಲಿತಿದ್ದರೆ ಇಲ್ಲಿ ಒಂದು ID ಬೇಕು. ಸೊ ಈ ಡ್ಯೂ ಬಾರಿಗೆ ಒಂದು ID ಕೊಡ್ತೀವಿ. ID ಅಂತ ಇದ್ದರೆ ಒಂದು ಆಧಾರ್ ಕಾರ್ಡ್ ನಂಬರ್ ಇದ್ದಾಗೆ ಅಂತ ಎಣಿಸ್ಕೊಳ್ಬೋದು. ಆಧಾರ್ ಕಾರ್ಡ್ ನಂಬರ್ ಹೇಗೆ ಒಬ್ಬ ವ್ಯಕ್ತಿಗೆ ಒಂದು ಆಧಾರ್ ಕಾರ್ಡ್ ನಂಬರ್ ಮಾತ್ರ ಹೇಗಿರ್ತದೋ ಅದೇ ರೀತಿ ಒಂದು ಟ್ಯಾಗಿಗೆ ಒಂದೇ ಒಂದು ಆಧಾರ್ ಕಾರ್ಡ್ ನಂಬರ್ ಇರಬೇಕು. ಮತ್ತು ಅದರೊಟ್ಟಿಗೆ ಆ ಆಧಾರ್ ಕಾರ್ಡ್ ನಂಬರ್ ಬೇರೆ ಆ ID ಏನುಂಟು ಇನ್ನೊಂದು ಟ್ಯಾಗಿನ, ಅಂದರೆ ಇನ್ನೊಂದು ಟ್ಯಾಗ್ ಅಂತಲ್ಲ, ಇನ್ನೊಂದು ಎಲಿಮೆಂಟ್ ಇರ್ಬೋದು. ಈಗ ಡ್ಯೂ ಅನ್ನೋ ಇನ್ನೊಂದು ಡ್ಯೂ ಹಾಕಿದರೆ ಅದು ಕೂಡ ಸೇಮ್ ಆಗೋವಾಗಿಲ್ಲ. ಅಂದರೆ ನೀವು ಈಗ ಅರ್ಥ ಮಾಡುವ, ಆಧಾರ್ ಕಾರ್ಡ್ ನಂಬರ್ ನೋಡಿ, ಈಗ ಯಾರದು ಕೂಡ ಸೇಮ್ ಇರೋದಿಲ್ಲ ಇಬ್ಬರದು. ಅದು ಅವಳಿ ಮಕ್ಕಳಾದರೂ ಕೂಡ ಅವರಿಗೆ ಆಧಾರ್ ಕಾರ್ಡ್ ನಂಬರ್ ಸೇಮ್ ಇರ್ತದೆ. ಅದೇ ರೀತಿ ಅಂತ ಎಣಿಸ್ಕೊಳ್ಬೋದು ಇದನ್ನು. ಅದೇ ರೀತಿಯಲ್ಲಿ ಡ್ಯೂ ಅನ್ನು ಎರಡು ಸರಿ ಯೂಸ್ ಮಾಡಿ ಕೂಡ ಅದರ IDಯನ್ನು ಚೇಂಜ್ ಕೊಡಬೇಕಾಗ್ತದೆ ನಾವು. ಇಲ್ಲಿ ನಾನು ಡ್ಯೂ ಅನ್ನು ಕೊಡ್ತಿದ್ದೇನೆ, ಇದು ನಾನಿಲ್ಲಿ ಕೊಡ್ತಿದ್ದೇನೆ ಡ್ಯೂ 1 ಅಂತ ಕೊಡ್ತಿದ್ದೇನೆ ಇದನ್ನು. ನೆಕ್ಸ್ಟ್ ಅದ ನಂತರ ನಾನು ಇದು ID ಆಯಿತು. ಇನ್ನು ಕ್ಲಾಸ್ ಅಂದರೆ ನಿಮ್ಮ ಐಡೆಂಟಿಫೈ ಮಾಡುವಂಥ ರೀತಿ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ನಾನು ಈ ಡ್ಯೂ ಬಾರನ್ನು ಹೇಗೆ ಐಡೆಂಟಿಫೈ ಮಾಡ್ತೇನೆ ಅಂತ. ಇಲ್ಲಿ ನಾವು ಡ್ಯೂ ಅಂತ ಯೂಸ್ ಡ್ಯೂ ಆಗಿದೆ ಒಂದು ಇದರಲ್ಲಿ ನೋಡಿ, ನೀವು ಒಂದು ವೆಬ್ಸೈಟ್ ಮಾಡ್ತೀರಿ ಅಂತ ಎಣಿಸ್ಕೊಳ್ಳಿ. ಅಲ್ಲಿ ನೀವು ಮಾಡಿರ್ಬೋದು ಒಂದು ಫೋಟೋಸ್ ಅಂತ ಒಂದು ಡ್ಯೂ ಅನ್ನು ಹಾಕಿರ್ಬೋದು. ಒಂದು ಫೋಟೋಸ್ ಅಂತಲೇ ಇಮೇಜಸ್ ಅಂತಲೇ ಬೇರೆ ಬೇರೆ ಇರ್ಬೋದು. ಆ ಇಮೇಜಿಗೆ ಏನೆಲ್ಲ ನೀವು ಡಿಸೈನ್ ಮಾಡುವಾಗ CSS ಅಲ್ಲಿ ಒಂದೇ ರೀತಿ ಡಿಸೈನ್ ಮಾಡಬೇಕಂತ ಆದರೆ ಆಗ ಈ ಕ್ಲಾಸಸ್ಸನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆ ರೀತಿಯಲ್ಲಿ ಯೂಸ್ ಮಾಡ್ಬೋದು ಕ್ಲಾಸಸ್ನ ಅಪ್ಲಿಕೇಶನ್ ಇದು. ID ಕೂಡ ಹೇಳ್ತೇನೆ ನಾನೀಗ. ನೆಕ್ಸ್ಟ್ ಕ್ಲಾಸಸ್ಸನ್ನು ಐಡೆಂಟಿಫೈ, ಈಗ ನೋಡಿ, ನಿಮ್ಮನ್ನು ಬಾಯ್ ಅಂತ ಐಡೆಂಟಿಫೈ ಮಾಡಿದರೆ ನಿಮ್ಮನ್ನು ಮಾತ್ರ ಬಾಯ್ ಅಂತ ಐಡೆಂಟಿಫೈ ಮಾಡಬೇಕಂತಿಲ್ಲ. ಇನ್ನೊಬ್ಬ ಬಾಯ್ ಕೂಡ ನಾನು ಬಾಯ್ ಅಂತ ಐಡೆಂಟಿಫೈ ಮಾಡ್ತೇನೆ. ಸೊ ಆ ರೀತಿಯಾಗಿ ಕ್ಲಾಸಸ್ ಇರುವಂಥದ್ದು. ನೆಕ್ಸ್ಟ್ ನಿಮ್ಮನ್ನು ಖಾಲಿ ಬಾಯ್ ಅಂತ ಐಡೆಂಟಿಫೈ ಮಾಡಬೇಕಂತಿಲ್ಲ. 10th ಸ್ಟ್ಯಾಂಡರ್ಡ್ನ ಸ್ಟೂಡೆಂಟ್ ಆಗಿದ್ದರೆ ನೀವು 10th ಸ್ಟೂಡೆಂಟ್ ಅಂತ ಕೂಡ ನಾನು ನಿಮ್ಮನ್ನು ಐಡೆಂಟಿಫೈ ಮಾಡ್ಬೋದು, ಅಥವಾ ನಿಮ್ಮ ನೇಮಿಂದನೇ ನಿಮ್ಮ ಐಡೆಂಟಿಫೈ ಮಾಡ್ಬೋದು. ಆ ರೀತಿ ಈ ಕ್ಲಾಸಸ್ ವರ್ಕ್ ಆಗ್ತದೆ. ನೆಕ್ಸ್ಟ್ ಈ ಕ್ಲಾಸಸ್ಸಲ್ಲಿ ಕೂಡ ಒಂದೇ, ಹಾಗಾಗಿ ನಿಮ್ಮನ್ನು ನಾನು ಬಾಯ್ ಅಂತ ಮಾತ್ರ ಐಡೆಂಟಿಫೈ, 10th ಅಂತ ಕೂಡ 10th ಕ್ಲಾಸ್ನ ಸ್ಟೂಡೆಂಟ್ ಕೂಡ ಐಡೆಂಟಿಫೈ ಮಾಡ್ಬೋದು. ನಾನು ಬಾಯ್ ಅಂತ ಕೊಟ್ಟು ಏನು ಕಂಡೀಷನ್ ಕೊಡ್ತೇನೆ ಅದು ನಿಮಗೆ ಅಪ್ಲೈ ಆಗ್ತದೆ. 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ಏನು ಕೊಟ್ಟು ಕಂಡೀಷನ್ ಕೊಡ್ತದೆ ಅದು ಕೂಡ ನಿಮಗೆ ಅಪ್ಲೈ ಆಗ್ತದೆ. ಈ ರೀತಿಯಾಗಿ ಕ್ಲಾಸ್ ವರ್ಕ್ ಆಗುವಂಥದ್ದು. ನೆಕ್ಸ್ಟ್ ಕ್ಲಾಸ್ ನಾನಿಲ್ಲಿ ಕೊಡ್ತಿದ್ದೇನೆ, ಎರಡು ತಗೊಳ್ತಿದ್ದೇನೆ. ನಿಮಗೆ ಇಲ್ಲಿ ಹೇಳಿದಾಗ ಏನು ಬಾಯ್ ಅಂತ ತಗೊಳ್ತೇನೆ, ಇನ್ನೊಂದು 10th ಅಂತ ಬೇಡ, ನಾವು ಇಲ್ಲಿ S ಅಂತ ತಗೊಳ್ಳುವ, ಇನ್ನೊಂದನ್ನು S ಅಂತ ತಗೊಳ್ಳುವ. ನೆಕ್ಸ್ಟ್ ಇಲ್ಲಿ ನಾನು ಡ್ಯೂ 1 ಅಂತ ಕೊಟ್ಟೆ, ID ಆಯಿತು. ID ಎಲ್ಲಿ ಯೂಸ್ ಮಾಡ್ತೇನೆ ಅಂದರೆ ನಾವು ಈಗ ಪರ್ಟಿಕ್ಯುಲರ್ ಇದೇ ಎಲಿಮೆಂಟನ್ನು, ಈ ಫೋಟೋವನ್ನೇ ಡಿಸೈನ್ ಮಾಡಬೇಕು. ಆದರೆ ನಮಗೆ ಇಲ್ಲಿ ಡ್ಯೂ ಏನು ಬರೀಬೇಡ, ಅಂದರೆ ಇದನ್ನೇ ನಾವು ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಬೇಕಲ್ಲಿ. ಸೊ ಅದನ್ನು ಮೆನ್ಷನ್ ಮಾಡಲಿಕ್ಕೆ ಈ ಡ್ಯೂ ಅಂತ ಏನೊಂದು ನೇಮ್ ಕೊಟ್ಟಾಗೆ ಅದಕ್ಕೆ, ಈ ನೇಮಿಂದ ಅದನ್ನು ಮೆನ್ಷನ್ ಮಾಡ್ತೇವೆ ನಾವು. ಈ ಡ್ಯೂವಿನ ಕಲರನ್ನು ಈ ರೀತಿ ಮಾಡು ಅಂತ ಈ ಐಡಿಯನ್ನು ಹಾಕ್ತೇವೆ. ಅಂದರೆ ತುಂಬ ಡ್ಯೂ ಇರುವಾಗ ನಮಗೆ ಗೊತ್ತಾಗೋದಿಲ್ಲ ಡ್ಯೂ ಅಂತ ಹಾಕಿದರೆ ಯಾವ ಡ್ಯೂ ಅಂತ ಕೊಡೋದು. ಸೊ ಹಾಗಾಗಿ ಆ ಡ್ಯೂವಿನ ನಂಬರನ್ನು ನಾವು ಇಲ್ಲಿ ಹಾಕ್ತೇವೆ, ಅಂದರೆ ಆ ಡ್ಯೂವಿನ ಐಡಿಯನ್ನು ಇಲ್ಲಿ ಮೆನ್ಷನ್ ಮಾಡ್ತೇವೆ. ಮತ್ತು ನಮಗೆ ಅದು ಈಗ ಒಂದು ಫೋಟೋ, ಯಾವುದರ ಫೋಟೋ ಹಾಕಿದೆ, ನಿಮಗೆ ಈಗ ಕೋಡ್ ಫುಲ್ ಹುಡುಕಿಕೊಂಡು ಹೋಗಬೇಕು, ಅದರ ಬದಲು ಆ ಫೋಟೋದ ನೇಮನ್ನು ನೀವು ಐಡಿಯಾ ಕೊಟ್ಟರೆ ಸೊ ನಿಮಗೆ ಈಸಿಯಾಗಿ ಸಿಗ್ತದೆ. ಆ ಫೋಟೋ ನೇಮನ್ನು ಇಲ್ಲಿ ಏನು ಸೇವ್ ಮಾಡಬೇಕು ಅಂದರೆ ಅದರ ಡಿಸೈನಲ್ಲಿ ಸೇವ್ ಮಾಡಬೇಕು, ಅದನ್ನು ಅಲ್ಲಿ ಡೈರೆಕ್ಟಾಗಿ ಮಾಡ್ಬೋದು. ಆ ರೀತಿ ID ವರ್ಕ್ ಆಗುವಂಥದ್ದು. ನಾನಿಲ್ಲಿ ಒಂದು ಪ್ಯಾರಾಗ್ರಾಫನ್ನು ಆಲ್ರೆಡಿ ಕಾಪಿ ಮಾಡಿಟ್ಟಿದ್ದೇನೆ, ಅದನ್ನಿಲ್ಲಿ ನಾನು ಪೇಸ್ಟ್ ಮಾಡ್ತಿದ್ದೇನೆ. ಸಾರಿ, ಅದು ಕಾಪಿ ಆಗಲಿಲ್ಲ ಅಂತ ಕಾಣಿಸ್ತದೆ. ನಾನು ಅದನ್ನು ವಾಪಸ್ ಕಾಪಿ ಮಾಡಿಕೊಳ್ತಿದ್ದೇನೆ. ಇದೊಂದು ಗಿಟ್ಹಬ್ನ ಬಗ್ಗೆ ಇರುವಂಥ ವಿಕಿಪೀಡಿಯಾದ ಆರ್ಟಿಕಲ್, ಅದನ್ನು ನಾನು ಕಾಪಿ ಮಾಡ್ತಿದ್ದೇನೆ. ಈಗ ನೋಡ್ಬೋದು, ನಾನು ಇದನ್ನು ಕಾಪಿ ಮಾಡಿದೆ. ನಾನು ಇದನ್ನಿಲ್ಲಿ ಪೇಸ್ಟ್ ಮಾಡ್ತೇನೆ, Ctrl V. ಇಲ್ಲಿ ಪೇಸ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಈ ರೀತಿ ಕಾಣಿಸ್ತಾ ಉಂಟು ನಮ್ಮ ವೆಬ್ಸೈಟ್ ಈಗ ಈ ರೀತಿ ಆಗಿದೆ. ನೆಕ್ಸ್ಟ್ ನಾನು ಇದನ್ನೇ ವಾಪಸ್ ಕಾಪಿ ಪೇಸ್ಟ್ ಮಾಡ್ತಿದ್ದೇನೆ. ಇದೇ ವೆಬ್ಸೈಟನ್ನು ನಾನು ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಮಾಡ್ತಿದ್ದೇನೆ. ಇದನ್ನು Ctrl C ಕೊಟ್ಟು ನೆಕ್ಸ್ಟ್ ನಾನು ಇದನ್ನು ಕೆಳಗೆ ಪೇಸ್ಟ್ ಮಾಡ್ತೇನೆ. ನೆಕ್ಸ್ಟ್ Ctrl V ಕೊಟ್ಟೆ.
ಇಲ್ಲಿ ನೋಡ್ಬೋದು ಇಲ್ಲಿ ಪೇಸ್ಟ್ ಆಗಿದೆ. ನಾನು ಇಲ್ಲಿ ಐಡಿಯನ್ನು ನಾನು ಹೇಳಿದೆ 2 ಇದಕ್ಕೆ ಒಂದೇ ರೀತಿ ಇರಬಾರ್ದು ಅಂತ, ಸೊ ಅದನ್ನು ನಾನೀಗ ಚೇಂಜ್ ಮಾಡ್ತಿದ್ದೇನೆ. ನಾನು div2 ಅಂತ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಈ ರೀತಿ ಕಾಣಿಸ್ತುಂಟು. ಇಲ್ಲಿ ಪ್ಯಾರಾಗ್ರಾಫನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗ್ತಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಬಿಯರ್ ಟ್ಯಾಗನ್ನು ಹಾಕ್ತಿದ್ದೇನೆ. ನೆಕ್ಸ್ಟ್ ಈಗ ಈ ರೀತಿ ಕಾಣಿಸ್ತುಂಟು. ನೆಕ್ಸ್ಟ್ ಈಗ ನಾನೇನು ಮಾಡ್ತೇನೆ, CSS ಫೈಲಲ್ಲಿ ಫಸ್ಟಿಗೆ ನಾವು ಇಲ್ಲಿ ID ಅಂತ ಮೆನ್ಷನ್ ಮಾಡೋ ಬದಲು ನಾವು ID ಒಂದು ಸಿಂಬಲ್, ಈ ಹ್ಯಾಶ್ಟ್ಯಾಗ್ ಅನ್ನೋ ಸಿಂಬಲ್ ಏನುಂಟು ಅದನ್ನು ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಇಲ್ಲಿ ID ನಾವು ಯೂಸ್ ಮಾಡಿದ್ರೆ div1 ಅದನ್ನು ಹಾಕ್ತಿದ್ದೇನೆ. ನೆಕ್ಸ್ಟ್ div1 ಹಾಕಿದ ನಂತರ ಇಲ್ಲಿ ನಾವು ಯೂಸ್ ಮಾಡ್ತೇವೆ div1ಅಲ್ಲಿ ನನಗೆ ಈಗ ಒಂದು ಅದರದ್ದು ಬ್ಯಾಕ್ಗ್ರೌಂಡ್ ಕಲರ್ ಕೊಡಬೇಕಂತ ಆದರೆ ಈಗ ನಾನು ಇಲ್ಲಿ ಕೊಡ್ತೇನೆ ಬ್ಯಾಕ್ಗ್ರೌಂಡ್ ಕಲರ್. ಇಲ್ಲಿ ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ನಾನು ಇಲ್ಲಿ ಕೊಡ್ತಿದ್ದೇನೆ, ಅದಕ್ಕೆ ರೆಡ್ ಕಲರನ್ನು ಕೊಡ್ತಿದ್ದೇನೆ. ನಿಮಗೆ ಇಷ್ಟ ಬಂದ ಕಲರ್ ಕೊಡ್ಬೋದು. ನೆಕ್ಸ್ಟ್ ನಾನಿಲ್ಲಿ div2ಗೆ ಏನು div2 ಅನ್ನೋ ಒಂದು ಇದುಂಟು, ಅದಕ್ಕೆ ನಾನಿಲ್ಲಿ ಇಲ್ಲಿ ನಾನು ಹ್ಯಾಶ್ಟ್ಯಾಗ್ ಆಗಬೇಕಿತ್ತು, ಯಾಕಂದರೆ ಇದು ID ಅಂತ. ಸೊ div2 ನೆಕ್ಸ್ಟ್ ಇದರ ಬ್ಯಾಕ್ಗ್ರೌಂಡ್ ಕಲರ್ ನಾನೀಗ ಮಾಡ್ತಿದ್ದೇನೆ ಬ್ಯಾಕ್ಗ್ರೌಂಡ್ ಕಲರ್ ಇದನ್ನು ಬ್ಲೂ ಕೊಡ್ತಿದ್ದೇನೆ, ಯಾಕಂದರೆ ಮೇಲೆ ರೆಡ್ ಕೊಟ್ಟ ಕಾರಣ ಇಲ್ಲಿ ನಾನು ಬ್ಲೂ ಕೊಡ್ತಿದ್ದೇನೆ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಸುಲಭ ಆಗಲಿ ಅಂತ ನಮಗೆ. ನೆಕ್ಸ್ಟ್ ಈಗ ನಾನು ಇಲ್ಲಿ ಕೊಡ್ತಿದ್ದೇನೆ ಕ್ಲಾಸ್ 2ಕ್ಕೂ ಸೇಮ್ ಕೊಟ್ಟಿದ್ದೀವಲ್ಲ, ಆ ಕ್ಲಾಸಿಗೆ ಒಂದು ಕಂಡೀಷನ್ ಹಾಕುವ. ಈಗ ನಾನು ಕ್ಲಾಸ್ ಬಾಯ್ಗೆ ಒಂದು ಕಂಡೀಷನ್ ಹಾಕ್ತೇನೆ. ಕ್ಲಾಸ್ ಬಾಯ್ಗೆ ನಾನು ಇಲ್ಲಿ ಕಂಡೀಷನ್ ಹಾಕ್ತಿದ್ದೇನೆ, ಟೆಕ್ಸ್ಟ್ ಟ್ರಾನ್ಸ್ಫರ್ ಅಂತ ಒಂದು ಇದುಂಟು, ಅದನ್ನು ಇಲ್ಲಿ ಹಾಕ್ತಿದ್ದೇನೆ. ಟ್ರಾನ್ಸ್ಫಾರ್ಮ್ ನಾನು ಇಲ್ಲಿ ಕೊಡ್ತಿದ್ದೀನಿ ಕ್ಯಾಪಿಟಲೈಸ್ ಅಂತ, ಅಂದರೆ ಎಲ್ಲ ಲೆಟರ್ಸ್ ಕ್ಯಾಪಿಟಲ್ ಆಗ್ತದೆ. ಇಲ್ಲಿ ನೋಡ್ತಿರ್ಬೋದು 2 ಲೆಟರ್ಸ್ ಕೂಡ ಕ್ಯಾಪಿಟಲ್. ನಾನು CSS ಫೈಲನ್ನೇನು ಲಿಂಕ್ ಮಾಡಲಿಲ್ಲ, ಸೊ ಹಾಗಾಗಿ ಅದು ಯಾವುದು ಕೂಡ ಅಪ್ಲೈ ಆಗಲಿಲ್ಲ. ನಾನು ಇಲ್ಲಿ ಲಿಂಕ್ ಮಾಡ್ತಿದ್ದೇನೆ CSS ಫೈಲನ್ನು ಇದರೊಟ್ಟಿಗೆ. CSS ಫೈಲ್ನ ಲಿಂಕ್ ಮಾಡೋ ಬಗ್ಗೆ ನಿಮಗೆ ಹಿಂದಿನ ವಿಡಿಯೋ ಕೂಡ ಅಲ್ಲಿ ಕೂಡ ಹೇಳಿದ್ದೇನೆ, body.css. ಈಗ ನೋಡ್ತಿರ್ಬೋದು ಇದು ಕ್ಯಾಪಿಟಲ್ ಆಗಿದೆ ಎಲ್ಲ ಲೆಟರ್ಸ್. ಕ್ಯಾಪಿಟಲೈಸ್ ತಪ್ಪು ಮಾಡಿದ್ದೇನೆ, ಈಗ ನೋಡ್ತಿರ್ಬೋದು ಇದು ಕ್ಯಾಪಿಟಲೈಸ್ ಆಗಿದೆ. ಇದರ ಫಸ್ಟ್ ಲೆಟರ್ಸ್ ಎಲ್ಲದರ ಫಸ್ಟ್ ಲೆಟರ್ ಕ್ಯಾಪಿಟಲೈಸ್ ಆಗಿದೆ. ಈ ರೀತಿಯಾಗಿ ನಾವು ಕ್ಯಾಪಿಟಲೈಸ್ ಮಾಡುವಂಥದ್ದು ಎಲ್ಲ ಇದು ನೋಡ್ಬೋದು ನೀವು. ಫಸ್ಟ್ ವರ್ಡ್ ಎಲ್ಲ ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿದೆ, ಇದು ಕ್ಯಾಪಿಟಲೈಸ್ ಅಂತ ಇದೆ. ನೆಕ್ಸ್ಟ್ ನಾನು ಇಲ್ಲಿ 2ಕ್ಕೂ ಸೇಮ್ ಕೊಡೋದಿಲ್ಲ, ಇಲ್ಲಿ ಒಂದು S ಅಂತ ಇರಲಿ, ಒಂದು ಬಾಯ್ ಅಂತ 2 ಸೇಮ್ ಇರಲಿ. ಇದನ್ನು ನಾನು ಸೇವ್ ಮಾಡಿ ಇದನ್ನು ಹಾಕ್ತಿದ್ದೇನೆ, ನೋ ಅಂತ ಹಾಕ್ತಿದ್ದೇನೆ ಇಲ್ಲಿ. ನೆಕ್ಸ್ಟ್ ಈಗ ನಾನು S ಅನ್ನುವ ಒಂದು ಕ್ಲಾಸ್ ಏನುಂಟು ಅದಕ್ಕೆ ಇನ್ನೊಂದು ಕಂಡೀಷನ್ ಕೊಡ್ತೇನೆ. S ಅನ್ನೋ ಕ್ಲಾಸಿಗೆ ನಾನು ಇಲ್ಲಿ ಕಂಡೀಷನ್ ಕೊಡ್ತಿದ್ದೇನೆ. ನಾನಿಲ್ಲಿ ಕೊಡ್ತಿದ್ದೇನೆ ಟೆಕ್ಸ್ಟ್ ಡೆಕೋರೇಷನ್. ನಾನಿಲ್ಲಿ ಕೊಡ್ತಿದ್ದೇನೆ ಅಂಡರ್ಲೈನ್ ಅಂತ ಅಂಡರ್ಲೈನ್. ಈಗ ನೋಡ್ಬೋದು S ಅಲ್ಲಿ ಅಂಡರ್ಲೈನ್ ಆಗಿದೆ. ನೆಕ್ಸ್ಟ್ ನಾನಿಲ್ಲಿ ಕೊಡ್ತಿದ್ದೇನೆ .no ಕೊಡ್ತಿದ್ದೇನೆ. ಇಲ್ಲಿ ನಾನು ಟೆಕ್ಸ್ಟ್ ಡೆಕೋರೇಷನ್ ನನ್ ಅಂತ ಕೊಡ್ತಿದ್ದೇನೆ, ಕೊಟ್ಟೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ಇದಕ್ಕೆ ಅಂಡರ್ಲೈನ್ ಬಂದಿದೆ, ಇದಕ್ಕೆ ಏನು ಬರಲಿಲ್ಲ. ನಾನು ಬೇಡ, ಇದರಲ್ಲಿ ಬೇರೆ ಯಾವ ಆಪ್ಷನ್ ಉಂಟು ನೋಡುವ. ಪರ್ಪಲ್ ಅಂತ ಕೊಟ್ಟೆ. ಈಗ ನೋಡ್ಬೋದು ಏನು ಚೇಂಜಸ್ ಆಗಲಿಲ್ಲ. ಸೊ ಹಾಗಾಗಿ ನಾನು ನನ್ನಂತಾನೆ ಕೊಡ್ತಿದ್ದೇನೆ. ಇದನ್ನು ಒಂದು ಅಂಡರ್ಲೈನ್ ಕೊಟ್ಟಿದ್ದೇನೆ, ಇನ್ನೊಂದು ನಾನು ಕೊಟ್ಟಿದ್ದೇನೆ. ಸೊ ಇದು ನೋಡ್ಬೋದು ನಾನು ಕ್ಲಾಸ್ ಇದ್ರದ್ದು ನೋ ಉಂಟು, ಸೊ ಇದಕ್ಕೆ S ಉಂಟು, ಅದಕ್ಕೆ ಮಾತ್ರ ಈ ಅಂಡರ್ಲೈನ್ ಅಪ್ಲೈ ಆಗಿದೆ. ಈ ರೀತಿಯಾಗಿ ನಾವು CSS ಅನ್ನು, ಅಂದರೆ ಈಗ ನಮಗೆ ಈಗ ಫೋಟೋಸ್ ಉಂಟು, ಕೆಲವು ಪರ್ಸನಲ್ ಫೋಟೋಸ್ ಉಂಟು, ಅದಕ್ಕೆ ಕಲರ್ ಬೇರೆ ಇರಬೇಕು, ಅಥವಾ ಅದಕ್ಕೆ ಕಂಡೀಷನ್ಸ್ ಬೇರೆ ಇರಬೇಕು. ಇನ್ನು ಕೆಲವು ಪ್ರೈವೇಟ್ ಫೋಟೋಸ್, ಪರ್ಸನಲ್ ಫೋಟೋಸ್ ಉಂಟು, ಕೆಲವು ಪಬ್ಲಿಕ್ ಫೋಟೋಸ್ ಉಂಟು, ಅದಕ್ಕೆ ಬೇರೆನೆ ಒಂದು ಕಂಡೀಷನ್ಸ್ ಬೇಕು ನಿಮಗೆ. ಅಂದ್ರೆ ಈ ಪ್ರೈವೇಟ್ ಫೋಟೋಕ್ಕೆ ಲಾಕ್ ಬೇಕು, ಉಳಿದೋದಕ್ಕೆ ಲಾಕ್ ಬೇಡ, ಬಟ್ ನಿಮಗೆ ಡಿಸೈನ್ ಸೇಮ್ ಇರಬೇಕು. ಸೊ ಆಗ 2 ಕ್ಲಾಸಸ್ ಮಾಡ್ಬೋದು. ಅಂದ್ರೆ ನೀವು ಇದಕ್ಕೆ ಬೇರೆನೆ ಕ್ಲಾಸ್ ಕೊಟ್ಟು ಒಂದು ಪ್ರೈವೇಟ್ ಅಂತ, ಒಂದು ಇಮೇಜಸ್ ಅಂತ ಕೊಡ್ಬೋದು ಒಂದು ಕ್ಲಾಸ್, ಇನ್ನೊಂದು ಪ್ರೈವೇಟ್ ಪಬ್ಲಿಕ್ ಅಂತ ಕೊಟ್ಟು ಪ್ರೈವೇಟಿಗೆ ನೀವು ಲಾಕ್ ಸೆಟ್ ಮಾಡೋ ರೀತಿಯಲ್ಲಿ ಮಾಡ್ಬೋದು. ನೆಕ್ಸ್ಟ್ ಅಥವಾ ನಿಮ್ಮ ಟ್ರಸ್ಟೆಡ್ ಪೀಪಲ್ಗೆ ಮಾತ್ರ ಅಲ್ಲಿಗೆ ಎಂಟ್ರಿ ಆಗುವ ಹಾಗೆ ಮಾಡ್ಬೋದು, ಅಥವಾ ಅದಕ್ಕೆ ಏನಾದರೂ ಸಬ್ಸ್ಕ್ರಿಪ್ಷನ್ ಬೇಕಂತಂದ್ರೆ ಆ ರೀತಿ ಕೂಡ ಮಾಡ್ಬೋದು.
ಸಬ್ಸ್ಕ್ರಿಪ್ಷನ್ ಇದ್ದವ್ರಿಗೆ ಮಾತ್ರ ಎಂಟ್ರಿ ಆಗೋದು ಕೂಡ ಮಾಡ್ಬೋದು. ಅದಕ್ಕೆ ಈ ರೀತಿ ಯೂಸ್ ಮಾಡ್ಬೋದು. ಅಂದ್ರೆ ನೀವು ಏನು ಇಮೇಜಸ್ ಉಂಟು ಅದಕ್ಕೆಲ್ಲವೂ ಒಂದೇ ರೀತಿ ಒಮ್ಮೆನೆ ಕಂಡೀಷನ್ ಹಾಕ್ಲಿಕ್ಕೆ ಆಗ್ತದೆ. ಇದು ಕ್ಲಾಸಸ್ನ ಅಡ್ವಾಂಟೇಜ್. ಮತ್ತೆ ಐಡಿ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಏನು ಎಲಿಮೆಂಟ್ ಉಂಟು ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ನಾವು ಐಡಿಯನ್ನು ಯೂಸ್ ಮಾಡ್ತೇವೆ. ಈ ರೀತಿಯಾಗಿ ಐಡಿ ಮತ್ತೆ ಕ್ಲಾಸಸ್ ವರ್ಕ್ ಆಗ್ತದೆ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ನಿಮಗೆ ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಲಿಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಕೊಡಿ. ಅದರೊಟ್ಟಿಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನಿಸಿದೆ ಅದನ್ನು ಕಮೆಂಟ್ ಮಾಡಿ. ಏನು ನಾನು ಇಂಪ್ರೂವ್ ಮಾಡ್ಬೋದು ಅಂತ ಕೂಡ ಕಮೆಂಟ್ ಮಾಡಿ. ಅದರಿಂದ ನನಗೆ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ನಾನೇನು ತಪ್ಪು ಮಾಡ್ತೀನಿ ಅನ್ನೋದು ಅರ್ಥ ಆಗ್ತದೆ. ಈ ವಿಡಿಯೋ ಸ್ವಲ್ಪ ಲೇಟ್ ಆಗಿರ್ತದೆ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಇಲ್ಲಿಗೆ ನಾವು ಈ ವಿಡಿಯೋ ಎಂಡ್ ಮಾಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.